ಹೀಗೆ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಅಮಾಯಕನಂತೆ ಕಾಣ್ತಾ ಇರೋ ಈತನ ಹೆಸರು PK ಭಾಸ್ಕರ್ ಅಂತ. 48 ವರ್ಷ ವಯಸ್ಸಿನ ಈ ವ್ಯಕ್ತಿ ಮೂಲತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಿವಾಸಿ. ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ. ಆದರೆ ಊರು ಹೋಗು ಕಾಡ್ಬಾ ಅನ್ನೋ ವಯಸ್ಸಿನಲ್ಲಿ ದುಡ್ಡು ಮಾಡಲು ಅಡ್ಡದಾರಿ ಹಿಡಿದಿದ್ದ. ಎಸ್, ಭಾಸ್ಕರ್ ಹಣಕ್ಕಾಗಿ ಅಡ್ಡದಾರಿ ಹಿಡಿದು ಬೈಕ್ ಕಳ್ಳತನಕ್ಕೆ ಇಳಿದಿದ್ದ. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಈ ಕಳ್ಳ ಭಾಸ್ಕರ್ ನಗರದಲ್ಲಿ ಸಂಚಾರ ಮಾಡಿ ಕಳ್ಳತನ ಮಾಡಲು ಸ್ಕೆಚ್ ಆಗ್ತಾ ಇರೋ ದೃಶ್ಯಗಳು CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಭಾಸ್ಕರ್ ಮೇ ತಿಂಗಳಲ್ಲಿ ನಗರಸಭೆ ಆವರಣದಲ್ಲಿ ಕೃಷ್ಣಮೂರ್ತಿ ಅನ್ನೋರ ಹೀರೋ ಹೋಂಡಾ ಬೈಕ್ ಕದ್ಕೊಂಡು ಹೋಗಿದ್ದ. ಬೈಕ್ ಮಾಲೀಕರು ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕಳ್ಳನನ್ನ ಪತ್ತೆ ಹಚ್ಚಿ ಕಳ್ಳತನ ಮಾಡಿದ್ದ 18 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರ ಟೌನಲ್ಲಿ ಸ್ಪೆಷಲಿ ಸುಮಾರು ದಿನದಿಂದ ಜಾಸ್ತಿ ಬೈಕ್ ಥೆಫ್ಟ್ ಆಗ್ತಾಯಿತ್ತು. ಸೊ ನಮ್ಮದು ಒಂದು ಸ್ಪೆಷಲ್ ಟೀಮ್ ರೆಡಿಯಾಗಿ ಇನ್ವೆಸ್ಟಿಗೇಷನ್ ಮುಂದೆ ಮಾಡಿದ್ದಾರೆ. ಸೊ ಆ ಟೈಮ್ಗೆ ನಮಗೆ ಒಬ್ಬರು ಆರೋಪಿ ಸಿಕ್ಕಿದೆ ಮತ್ತು ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಸೊ ಚಿಕ್ಕಬಳ್ಳಾಪುರ ಟೌನ್ PSI ಅಮರ್ ಅವರು ಒಂದು ಈ ಕೇಸಲ್ಲಿ ಬೈಕ್ಸ್ದು ರಿಕವರಿ ಮಾಡಿದ್ದಾರೆ. 18 ಬೈಕ್ಸ್ದು ರಿಕವರಿ ಆಗಿದೆ. ಮತ್ತು ಒಬ್ಬರು ಆರೋಪಿ PK ಭಾಸ್ಕರ್ ಡ್ರೈವರ್ ಆಗಿ ಅವರು ಕೆಲಸ ಮಾಡ್ತಾರೆ ಗಂಗಾವತಿ ಟೌನಲ್ಲಿ ವಾಸ ಅವ್ರದ್ದು. ಅವರು ಇದು ಎಲ್ಲ ಕಳ್ಳತನ ಮಾಡಿದ್ದಾರೆ ಬೈಕ್ಸ್ದು. 18 ಬೈಕ್ಸ್ ಅವರಿಂದ ನಾವು ರಿಕವರಿ ಮಾಡಿದ್ದೀವಿ. ಔಟ್ ಆಫ್ 18 ಬೈಕ್ಸ್ ಬೇರೆ ಡಿಸ್ಟ್ರಿಕ್ಸ್ದು ಕೂಡ ಬೈಕ್ ಇದೆ. ಅಕ್ಕಪಕ್ಕ ಬೆಂಗಳೂರು ರೂರಲ್, ತುಮಕೂರು, ಕೋಲಾರ ವಗೇರದ್ದು ಕೂಡ ಇದೆ. 6 ಬೈಕ್ಸ್ ಅರೌಂಡ್ ನಮ್ಮ ಡಿಸ್ಟ್ರಿಕ್ದು ಇದೆ. ಸೊ ಅದು ಕೂಡ ನಾವು ಎಲ್ಲ ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಜನದು ಯಾರ್ಯಾರ್ದು ಇದೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ರಿಟರ್ನ್ ಮಾಡ್ತಾಯಿದ್ದೀವಿ. ಸೊ ಮತ್ತು ಇವರು ಮೋಸ್ಟ್ಲಿ ಸ್ಪ್ಲೆಂಡರ್, ಪ್ಯಾಷನ್ ಪ್ರೋ, ಈ ಹೀರೋ ಹೋಂಡಾ ಕಂಪ್ನಿದು ಬೈಕ್ಸ್ ಏನಿದೆ ಅದನ್ನು ಜಾಸ್ತಿ ಕಳ್ಳತನ ಮಾಡಿದ್ದಾರೆ. ಅಂದ ಹಾಗೆ ಭಾಸ್ಕರ್ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ 6 ಬೈಕ್ಗಳನ್ನು ಎಗರಿಸಿದ್ದಾನೆ. ಅದಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಬೈಕ್ಗಳನ್ನು ಕಳ್ಳತನ ಮಾಡಿ ಯಾವ ಪೊಲೀಸರಿಗೂ ಸಿಗದಂತೆ ಎಸ್ಕೇಪ್ ಆಗ್ತಾ ಇದ್ದ. ಕದ್ದ ಬೈಕ್ಗಳನ್ನು ಅರ್ಧಂಬರ್ಧ ಹಣಕ್ಕೆ ಮಾರಾಟ ಮಾಡಿ ಬಂದ ಹಣದಿಂದ ಎಂಜಾಯ್ ಮಾಡ್ತಾ ಇದ್ದ. ಆದರೆ ಕಳ್ಳ ಚಾಪೆ ಕೆಳಗೆ ನುಗ್ಗಿದ್ರೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಆರೋಪಿ ಭಾಸ್ಕರ್ನನ್ನ ವಶಪಡಿಸಿಕೊಂಡು ಪೊಲೀಸ್ ಭಾಷೆಯಲ್ಲಿ ರುಚಿ ತೋರಿಸಿದಾಗ ಎಲ್ಲವನ್ನ ಬಾಯಿ ಬಿಟ್ಟಿದ್ದಾನೆ. ಅದೇ ನಾರ್ಮಲ್ ಆಗಿ ಯಾರು ಗಾಡಿ ವಗೇರ ಏನೋ ಅನ್ನೋನ್ ಪ್ಲೇಸಲ್ಲಿ ಬಿಟ್ಟು ಹೋಗಿದ್ದಾರೆ ಅಥವಾ ರಾತ್ರಿ ಟೈಮ್ಗೆ ಸರಿಯಾಗಿ ಥರ ಪಾರ್ಕ್ ಮಾಡಲ್ಲ, ಅದು ಎಲ್ಲ ಗಾಡಿಗೆ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದೀರಾ. ಮತ್ತು ಡಿಸ್ಪೋಸ್ ಮಾಡೋಕ್ಕೆ ಬೆಂಗಳೂರು ವಗೇರ ಅಲ್ಲಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅನಂತಪುರ, ಬೆಂಗಳೂರಲ್ಲಿ. ಸೊ ಅದು ಎಲ್ಲ ನಾವು ಎಷ್ಟು ಇತ್ತು ಅವರ ಹತ್ರ 18 ಬೈಕ್ಸ್ದು ರಿಕವರಿ ಮಾಡಿದ್ದೀವಿ. ಅವರನ್ನು ಅದನ್ನು ಸೆಲ್ ಮಾಡ್ತಾಯಿತ್ತು ಸೆಕೆಂಡ್ ಹ್ಯಾಂಡ್ ಬೈಕ್ದವರಿಗೆ ಅಥವಾ ಬೇರೆ ಕಸ್ಟಮರ್ಸ್ ವಗೇರ ಯಾರು ಅವರ ಹತ್ರ ಬರ್ತಾರೆ ಅವ್ರಿಗೆ ಸೆಲ್ ಮಾಡ್ತಾಯಿತ್ತು. ಸೊ ನಾವು ಅದೇ ಬೈಕ್ಸ್ದು ರಿಕವರಿ ಮಾಡಿದ್ದೀವಿ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅವರಿಂದ. ಟೋಟಲ್ 18 ಬೈಕ್ಸ್ ಇದೆ, ಅರೌಂಡ್ 8-9 lakhs ವರ್ತ್ ಇದೆ ಬೈಕ್ಸ್ದು. ಸೊ ಅದೇ ಎಲ್ಲ ನಾವು ಯಾರ್ಯಾರ್ದು ಇದೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ವಾಪಸ್ ಕೊಡ್ತಾ ಇದ್ದೀವಿ. ಈಗ ಒಟ್ಟಾರೆ ಅರ್ಧ ವಯಸ್ಸಾಗಿ ಅಡ್ಡದಾರಿ ಹಿಡಿದು ಹಣಕ್ಕಾಗಿ ಬೈಕ್ ಕಳ್ಳತನಕ್ಕೆ ಇಳಿದಿದ್ದ ಈ ಅಂಕಲ್ನ ಕಳ್ಳಾಟಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಆರೋಪಿಯಿಂದ 7 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ 18 ಬೈಕ್ಗಳನ್ನು ವಶಪಡಿಸಿಕೊಂಡು ಜೈಲಿಗೆ ಅಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.